ಈಗ ಚರ್ಮ ಕಳೆಗುಂದಿದ ಹಾಗೆ ಕಾಣಿಸುತ್ತಿದೆಯಾ? ಆಗಿರಬಹುದು. ಹ್ಯಾಂಗ್ ಓವರ್. ಆದ್ದರಿಂದಲೇ ನಿಮ್ಮ ಚರ್ಮಕ್ಕೆ ಪಿಂಕಿಶ್ ಗ್ಲೋ ನೀಡಲು ಒಂದು ಕ್ರೀಮ್ ತಯಾರಿಸಲು ಇಂದಿನ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಪರಿಹಾರ ನೀಡುತ್ತೇನೆ. ಈ ಕ್ರೀಮ್ ನಿಮ್ಮ ಚರ್ಮಕ್ಕೆ ಪೋಷಣೆ ಆಹಾರ ಆಗಿ ಕೆಲಸ ಮಾಡುತ್ತದೆ. ನೀವು ಇದನ್ನು ಬೇಡಿಕೆಯಂತೆ ಮರು ಮಾಡಿಕೊಳ್ಳಬಹುದು. ಪ್ರತಿ ಹಂತವನ್ನು ಗಮನಿಸಿ ಈ ಕ್ರೀಮ್ ತಯಾರಿಸೋಣ. ಹೀರೋ ಇಂಗ್ರೀಡಿಯೆಂಟ್ ಬೀಟ್ರೂಟ್. ಬೀಟ್ರೂಟ್ ಇದು ನೈಸರ್ಗಿಕ ಚರ್ಮದ ಹಸಿರು ಹಳದಿ ಗ್ಲೋ ನೀಡುತ್ತದೆ. ಮಧ್ಯಮ ಗಾತ್ರದ ಬೀಟ್ರೂಟ್ ಕತ್ತರಿಸಿ ಅಥವಾ ತುರಿದು ಅದರ ರಸವನ್ನು ಹೊರತೆಗೆಯಿರಿ. ಬೇಗನೆ ಹೊರಬರುವಂಥ ಬೀಟ್ರೂಟ್ ರಸ ಸಿಗಬಹುದು. 7ರಿಂದ 5 ಚಮಚ ಬೀಟ್ರೂಟ್ ರಸ ಬೇಕಾಗುತ್ತದೆ. ಇದಕ್ಕೆ ಸಮ ಪ್ರಮಾಣದಲ್ಲಿ ಗುಲಾಬಿ ನೀರು ಸೇರಿಸಿ ರಸವನ್ನು ಬೇಗನೆ ತಿಕ್ ಮಾಡುವುದು ಮುಖ್ಯ. ಅರ್ಧ ಚಮಚ ಕಾರ್ನ್ ಫ್ಲೋರ ಸೇರಿಸಿ ಲಂಪ್ ಇಲ್ಲದ ಚೆನ್ನಾಗಿ ಕುದಿಸಬೇಕು. ಲೋ ಫ್ಲೇಮಲ್ಲಿ ಕ್ರೀಮ್ ತಯಾರಿಸೋ ವಿಧಾನ. ಹೊಂದಿರೋ ಹದಕ್ಕೆ ತರುವುದಕ್ಕೆ ಕಾರ್ನ್ ಫ್ಲೋರ ಬೇಕಾದಷ್ಟು ಸೇರಿಸಿ ಅಥವಾ ಹೆಚ್ಚು ಡಿಲೈಟ್ ಆಗದಿದ್ದರೆ ರೋಸ್ ವಾಟರ್ ಬಳಸಿ. ಕ್ರೀಮ್ ಬೇಗನೆ ತೆಗೆದುಕೊಳ್ಳುವ ಹಂತಕ್ಕೆ ಬಂದ ಮೇಲೆ ಕೊನೆಯಲ್ಲಿ ಹದ ಹಿಡಿದಾಗ ಅದನ್ನು ತಂಪಾದ ಬೌಲ್ಗಿಳಿಸಿ ಪೋಷಕ ಎಣ್ಣೆ ಸೇರಿಸುವುದು ಅಂದರೆ ಆಯಿಲ್ ನರ್ಸ್ಮೆಂಟ್. ಜೊಜೋಬಾ ಆಯಿಲ್ 4ರಿಂದ 5 ಪಂಪ್ಸ್. ಇದು ಓವರ್ ಆಲ್ ಸ್ಕಿನ್ ಹೆಲ್ತ್ ಕಾಪಾಡುತ್ತದೆ. ರೋಸ್ ಸಿಪ್ ಆಯಿಲ್ ಇದು ಆಗಿದ್ದು ಶೂನ್ಯ ಪಕ್ವತೆ ಹೊಂದಿದೆ. ವಿಟಮಿನ್ ಇ ಆಯಿಲ್ ಆಲ್ಮಂಡ್ ಆಯಿಲ್ ಬಳಸಿ ಆಯ್ಕೆ ಮಾಡಿದರೆ ಉತ್ತಮ. ಪಿಂಪಲ್ ಸಮಸ್ಯೆ ತಪ್ಪಿಸಲು ಬಿಸಿ ಬೀಟ್ರೂಟ್ ಮಿಶ್ರಣಕ್ಕೆ ಈ ಎಣ್ಣೆಗಳನ್ನು ಸೇರಿಸಿ ಚೆನ್ನಾಗಿ ಸ್ಟೈರ್ ಮಾಡಿ. ಕನ್ಸಿಸ್ಟೆನ್ಸಿ ಬದಲಿಸಿಕೊಳ್ಳಲು ನೀವು ಪ್ರಾಮಾಣಿಕವಾಗಿ ಎಲ್ಲವನ್ನು ಅತಿಯಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ಹೇಗೆ ಶೇಖರಿಸಬೇಕು ಅಂದರೆ ಗಾಜಿನ ಜಾರ್ ಉಪಯೋಗಿಸಿ. ಪ್ಲಾಸ್ಟಿಕ್ ಕಂಟೈನರ್ ತಪ್ಪಿಸಿ. ರೆಫ್ರಿಜರೇಟರ್ನಲ್ಲಿ ಇಟ್ಟು ಶೀತಲವಾಗಿರಿಸಿದರೆ ಕ್ರೀಮ್ ಲೈಫ್ ಹೆಚ್ಚುತ್ತದೆ. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಹಚ್ಚಿದರೆ ಬಲವಾದ ಪಿಂಕ್ ಗ್ಲೋ ನಿಮ್ಮ ಚರ್ಮದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ತಕ್ಷಣದ ಗ್ಲೋ ಬೇಕಾದರೆ ಬೀಟ್ರೂಟ್ ಪೇಸ್ಟ್ ಮಾತ್ರ ಬಳಸಿ. ಯೋಗರ್ಟ್ ಅಥವಾ ಮೊಸರಿನಲ್ಲಿ ಮಿಶ್ರಣ ಮಾಡಿ ಚರ್ಮಕ್ಕೆ ಹಚ್ಚಿ 15ರಿಂದ 20 ನಿಮಿಷ ಬಿಟ್ಟು ನಂತರ ತೊಳೆಯಿರಿ. ಬೀಟ್ರೂಟಿನ ಮಹತ್ವ ನಿಮ್ಮ ಚರ್ಮವನ್ನು ತಾಜಾ ಪ್ರಾಣವಂತವಾಗಿರಿಸುತ್ತದೆ, ಅಂದರೆ ಜೀವ ತುಂಬುತ್ತದೆ. ನಿಮ್ಮ ಯೂತ್ಫುಲ್ ಗ್ಲೋ ಮತ್ತೆ ಮರಳಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನೀವು ಎಲ್ಲೆಡೆ ಅತ್ಯುತ್ತಮ ಕೆಲಸ ಮಾಡುತ್ತೀರಿ ಎಂಬ ವಿಶ್ವಾಸ ಇರಲಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.